ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ನಿಜಕ್ಕೂ ಒಂದು ಒಳ್ಳೆ ಶುಕ್ರದಶೆ ಶುರುವಾಗಿದೆ ಅಂತ ಕಾಣುತ್ತೆ. ನೋಡಿ, ಪ್ಯಾನ್ ಇಂಡಿಯಾ ಅಂತ ಮಾತಾಡ್ತಾ ಇದ್ದೀವಿ. ಇಡೀ ಎಲ್ಲ ಚಿತ್ರರಂಗ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ನಮ್ಮಲ್ಲಿರೋ ಕಂಟೆಂಟು, ನಾವು ಮಾಡುವಂಥ ಸ್ಕ್ರಿಪ್ಟ್ ಇರ್ಬೋದು, ನಮ್ಮಲ್ಲಿರೋ ಬಹುಶಃ ಇವೆಲ್ಲ UA ಇರ್ಬೋದು, KGF ಇರ್ಬೋದು, ಮತ್ತು ಎಲ್ಲ ಬರ್ತಿರುವಂಥ ಮೂವಿಗಳು, ಮತ್ತು ಸಣ್ಣ ಸಣ್ಣ ಮೂವಿಗಳು ಕೂಡ ಒಂದು ಒಳ್ಳೊಳ್ಳೆ ಕಥೆ ಇಟ್ಕೊಂಡು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಇದೆಲ್ಲ ನೋಡಿದಾಗ ಒಂದು ಜಾಗತಿಕವಾಗಿ ನಾವು ತುಂಬ ಬೆಳೀತಾ ಇದ್ದೀವಿ ಅಂತ ಅನ್ಸುತ್ತೆ. ಮತ್ತು ನಮ್ಮನ್ನು ನೋಡಿ ಸ್ವಲ್ಪ ಎದುರಕ್ಕೆ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತಾ? ಸರ್, ನಾವು ಯಾರನ್ನೂ ಎದುರಿಸುವ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಅಂದರೆ ಕಾಂಪಿಟೇಷನ್ ಬಿಟ್ವೀನ್ ದ ಕ್ವಾಲಿಟಿ. ಕರೆಕ್ಟ್. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಚಲನಚಿತ್ರ ರಂಗ ಎಸ್ಪೆಷಲಿ ಕರ್ನಾಟಕದಿಂದ ತಾವೇ ಹೇಳ್ದಂಗೆ KGF ಇರ್ಬೋದು, ಕಾಂತಾರ ಇರ್ಬೋದು, ಇಡೀ ದೇಶ ಅಲ್ಲ, ಇಡೀ ದೇಶ ಒಪ್ಕೊಂಡು ಹೊರದೇಶದಲ್ಲಿ ಕೂಡ ಒಪ್ಕೊಂಡ್ರು ಈ ಚಿತ್ರನ. ಕಾರಣ ಯಾಕಂದರೆ ಕ್ವಾಲಿಟಿ ಇತ್ತು ಸರ್ ಅಲ್ಲಿ. ನಮ್ಮದು ಚಿಕ್ಕ ಮಾರ್ಕೆಟು ಅಂತ ಹೇಳ್ತಾರೆ ಕನ್ನಡ ಚಲನಚಿತ್ರರಂಗವನ್ನು. ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಇವತ್ತು 48 ವರ್ಷ ಆಯ್ತು ಸರ್ ಲರಿ ಸಂಸ್ಥೆಗೆ. ಇವತ್ತಿಗೂ ನಾನು ಒಪ್ಕೊಳ್ಳಲ್ಲ. ಒಂದು ಪ್ರೇಮಲೋಕ 38 ಲಕ್ಷ ಕ್ಯಾಸೆಟ್ ಮಾರಿರೋದು ತಮಾಷೆನ ಸರ್? ಅದು ಎಲ್ಲೂ ಮಾಡಿಲ್ಲ. ನೀವು ಅಂದ್ಕೊಂಡಿದ್ರ ಹೋಗ್ಲಿ? ಇಲ್ಲ, ದಾಖಲೆ ಸರ್ ಅದು. ಸೊ ಹೆಂಗೆ ಚಿಕ್ಕ ಮಾರ್ಕೆಟ್ ಅಂತೀರಾ ನೀವು? ದೊಡ್ಡ ಮಾರ್ಕೆಟು, ದೊಡ್ಡ ಹೃದಯವಂತಿಕೆ ಇರೋದು ಕನ್ನಡಿಗರಿಗೆ ಮಾತ್ರ. ನಾನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಕನ್ನಡ ಮೀಡಿಯಮಲ್ಲಿ ಓದ್ದವ್ ನಾನು. ನನಗದು ಗೊತ್ತಿದೆ ಈ ಮಣ್ಣಿನ ತಾಕತ್ತೇನು ಅಂತ ಅಂದ್ಬಿಟ್ಟು. ಇದು ಯಾಕೆ ಇಷ್ಟು ಜೋರಾಗಿ ಹೇಳ್ತೀನಿ ಅಂದರೆ ಸರ್, ನಾವಿಲ್ಲಿ ಈ ಮಣ್ಣಲ್ಲಿ ನೆಲ, ಜಲ, ಆಯಿತಾ ಸರ್, ಯಶಸ್ಸು ಎಲ್ಲ ದಕ್ಕಿದೆ. ಪ್ರತಿ ಒಂದು ಸನ್ಮಾನ ಎಲ್ಲ ದಕ್ಕಿದೆ. ಕನ್ನಡಿಗರು ಪಿಕ್ಚರ್ ನೋಡ್ಬಿಟ್ಟು ಯಾವುದೇ ಲ್ಯಾಂಗ್ವೇಜ್ ಪಿಕ್ಚರನ್ನು ನಮ್ಮ ಜನ ಬನ್ನಿ ಯಾರನ್ನು ಹಾಕಲಿ, ಅದು ಮಲಯಾಳಂ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಹಿಂದೂ ಇರ್ಬೋದು, ಇಂಗ್ಲೀಷ್ ಇರ್ಬೋದು ಸರ್, ಆಹ್ವಾನ ಮಾಡ್ಕೊಳ್ಳೋದು ಬರೀ ಕರ್ನಾಟಕದಲ್ಲ. ಫಸ್ಟು ಬಾಹುಬಲಿ ಹಿಟ್ಟಾಗಿದ್ದು ಎಲ್ಲಿ ಗೊತ್ತಾ ಸರ್? ಆಂಧ್ರ, ತೆಲಂಗಾಣಲ್ಲ. ಫಸ್ಟು ಬಾಹುಬಲಿ ಹಿಟ್ಟಾಗಿದ್ದು ಬೆಂಗಳೂರಿನಲ್ಲಿ. ಇದು ಸತ್ಯ. ಡೈರೆಕ್ಟ್ರು ರಾಜಮೌಳಿ ಅವರು. ನಾನೇ ಫೋನ್ ಮಾಡಿ ಹೇಳಿದೆ, ಇಲ್ಲಿ ಜನ ಏನು ಆನಂದಿಸ್ತಾ ಇದ್ದಾರೆ. ಇಡೀ ಟೀಮ್ಗೆ ಹೇಳಿದೆ ನಾನು. ಅಲ್ಲಿ ಸ್ವಲ್ಪ ಮಿಕ್ಸ್ ರಿಪೋರ್ಟ್ ಇತ್ತು ಆಂಧ್ರನಲ್ಲಿ. ಅವ್ರು ನಮ್ಮವ್ರು ತಾನೆ, ಕರ್ನಾಟಕದವರು. ಹೌದು ಸರ್. ಮತ್ತೆ ಅಲ್ಲ, ಅಂದರೆ ಏನಾಗಿದೆ ಅಂತಂದರೆ ನಮಗಿರುವಂಥ ಅಭಿರುಚಿ ಇದೆಯಲ್ಲ, ಒಳ್ಳೇದನ್ನ ತಗೊಳ್ಳೋ ಅಭಿರುಚಿ ಇರೋದು ಕನ್ನಡ. ನಾವು ಎಲ್ಲರನ್ನೂ ಪ್ರೀತಿಯಿಂದ ಬರ್ಮಾಡ್ಕೊಳ್ತೀವಿ ಸರ್. ಬರ್ಮಾಡ್ಕೊಂತೀವಿ ಸರ್. ಆಮೇಲೆ ಕ್ವಾಲಿಟಿ ಥಿಂಕಿಂಗ್ ಇದೆಯಲ್ಲ ಸರ್, ಒಂದು ಸಿನಿಮಾನ ನೋಡಿ. ಶಂಕರಾಭರಣಂ ಆ ಕಾಲದಲ್ಲಿ ಆಂಧ್ರಾಗಿನ ಜಾಸ್ತಿ ಕರ್ನಾಟಕದಲ್ಲಿ ಇತ್ತು ಸರ್. ಅಂದ್ರೆ ನಮ್ದು ಎಂತ ಒಳ್ಳೆ ಅಭಿರುಚಿ ನೋಡಿ ಸರ್. ಹೌದು, ನಿಜ. ಯಾರಾದರೂ ಇಲ್ಲ ಅಂತ ಹೇಳಿ ನೋಡೋಣ. ಇತಿಹಾಸದಲ್ಲಿ ಸಾಕಷ್ಟು ಕೆಲವೊಂದ್ಸಲಿ ಕೆಲವು ಗುಣಗಾಟ ಇರುತ್ತೆ, ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ ನೋಡಲ್ಲ ಅಥವಾ ಇನ್ನೇನು ಅಂತ. ನನಗನ್ಸುತ್ತೆ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಕನ್ನಡಿಗರಾಗಲಿ ಬೇರೆ ರಾಜ್ಯದ ಜನರಲ್ಲಿ ಕೈ ಬಿಡಲ್ಲ ಅಂತ ಸರ್. ಚಿತ್ರರಸಿಕರಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ಕೈ ಹಿಡಿತಾರೆ. ಚಿಕ್ಕದು ದೊಡ್ಡದಂತಲ್ಲ ಸರ್. ಒಳ್ಳೆ ಸ್ಕ್ರಿಪ್ಟ್ ಇರಬೇಕು, ಒಳ್ಳೆ ಪ್ರೆಸೆಂಟೇಷನ್ ಇರಬೇಕು, ಎಮೋಷನ್ಸ್ ಇರಬೇಕು. ನಾನು ಯಾವಾಗಲೂ ಒಳ್ಳೆ ಹಾಡುಗಳಿರಬೇಕು. ಹಾಡುಗಳಂದರೆ ಹಿಂಗೆ ಆ ಸಿನಿಮಾಗೆ ಏನು ಬೇಕೋ ಆ ಸಾಹಿತ್ಯಕ್ಕೆ, ಆ ಸ್ಕ್ರಿಪ್ಟಿಗೆ ತಕ್ಕನಾಗ ಹಾಡುಗಳಿರಬೇಕು.